ನಮಸ್ಕಾರ. ನವಿಲುಕೋಸಿಂದ ಮಾಡುವಂಥ 2 ರೀತಿಯ ರುಚಿಯಾದ ಅಡುಗೆ ರೆಸಿಪಿಯನ್ನು ನೀವು ಇವತ್ತು ಹೋಮ್ ಕುಕ್ ಚಾನಲ್ನಲ್ಲಿ ನೋಡ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಶೇರ್ ಮಾಡಿ. ನೋಡಿ, ನಾನಿಲ್ಲಿ 2 ನವಿಲುಕೋಸನ್ನು ತೆಗೆದುಕೊಂಡಿದ್ದೇನೆ. ಗಡ್ಡೆ ಸ್ವಲ್ಪ ಎಳೆದಾಗಿರಬೇಕು, ಸಾರು ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ಹಾಗೆಯೇ ಪಲ್ಯ ಮಾಡಲಿಕ್ಕೆ ಎಲೆ ಎಳೆದಾಗಿರಬೇಕು. ನೋಡಿ, ಇದು ಎಳೆದಾಗಿದೆ ಅಂತ ಚೆಕ್ ಮಾಡಲಿಕ್ಕೆ ಎಲೆಯನ್ನು ಹಿಡಿದು ಈ ರೀತಿ ಮುರಿದಾಗ ಅದು ಪಟ್ ಅಂತ ಮುರಿಯುತ್ತೆ. ಹಾಗಿದ್ರೆ ಎಲೆ ಎಳೆದಾಗಿರುತ್ತೆ. ಬೆಳೆದಿರುವಂಥ ಎಲೆಯನ್ನು ಪಲ್ಯಕ್ಕೆ ಹಾಕೋಬಾರ್ದು. ಎಲೆಯನ್ನೆಲ್ಲ ಒಂದು 2 ನಿಮಿಷ ನೀರಲ್ಲಿ ನೆನೆ ಹಾಕಿಡಬೇಕು. ಯಾಕೆಂದರೆ ಎಲೆಗೇನಾದರೂ ಮಣ್ಣು ಹಿಡ್ಕೊಂಡಿದ್ರೆ ಅದು ಬಿಟ್ಕೊಳ್ಳುತ್ತೆ. ಆನಂತರ ಚೆನ್ನಾಗಿ ತೊಳೆದುಕೊಂಡು ನೀರನ್ನೆಲ್ಲ ಬಸ್ಕೊಂಡು ಸೊಪ್ಪನ್ನು ಕಟ್ ಮಾಡ್ಕೋಬೇಕು. ನೋಡಿ, ಎಷ್ಟು ಬಾರೀಕಾಗಿ ನೀವು ಕಟ್ ಮಾಡ್ತೀರಿ ಪಲ್ಯ ಅಷ್ಟೇ ರುಚಿಯಾಗಿ ಬರ್ತದೆ. ಇದ್ರ ಜೊತೆಗೇ 7-8 ಎಸಳು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸನ್ನು ಹಾಕ್ಕೊಳ್ಳಿ. ಮಕ್ಕಳೇನಾದರೂ ಚಿಕ್ಕವರಿದ್ದರೆ ಅವ್ರಿಗೆ ತಿನ್ನಿಸುವಾಗ ಎತ್ತಿಡ್ಲಿಕ್ಕಾಗುತ್ತೆ. ಸ್ವಲ್ಪ ದೊಡ್ಡಗೆ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆಯೇ ದೊಡ್ಡ ಗಾತ್ರದ ಒಂದು ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ಗಡ್ಡೆಯಿಂದ ಸಾರು ಮಾಡಲಿಕ್ಕೆ ಗಡ್ಡೆಯನ್ನು ಮೊದಲು ಚೆನ್ನಾಗಿ ತೊಳ್ಕೊಳ್ಬೇಕು. ಆನಂತರ ಅದರ ಸಿಪ್ಪೆಯನ್ನು ಪೂರ್ತಿಯಾಗಿ ತೆಗೆದುಕೊಳ್ಬೇಕು. ಅದನ್ನು ಕಟ್ ಮಾಡ್ಕೋಬೇಕು. ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಕಟ್ ಮಾಡ್ಕೋಬೋದು. ಸಾರಿಗಾಗಿರೋದ್ರಿಂದ ಸ್ವಲ್ಪ ದೊಡ್ಡಕ್ಕಿದ್ರೂ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೇ 2 ಹುಳಿ ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ಸಾರಿಗೆ ಸ್ವಲ್ಪ ಹುಳಿ ಟೊಮೆಟೊವನ್ನು ಹಾಕೋದ್ರಿಂದ ಸಾರಿನ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ 1 ಇಂಚಷ್ಟು ಶುಂಠಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಫ್ಲೇವರಿಗೋಸ್ಕರ 1-2 ಹಸಿಮೆಣಸಿನಕಾಯನ್ನು ಸ್ವಲ್ಪ ದೊಡ್ಡಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ತರಕಾರಿಯನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೆ. ಸಾರಿಗೆ ತೊಗರಿಬೇಳೆಯನ್ನು ಹಾಕ್ತಾ ಇರೋದ್ರಿಂದ ಅರ್ಧ ಕಪ್ಪಷ್ಟು ತೊಗರಿಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ನೀರನ್ನು ಹಾಕಿ 1-2-3 ಸಲ ಚೆನ್ನಾಗಿ ತೊಳ್ಕೊಳ್ಬೇಕು. ಆನಂತರ ಈ ಬೇಳೆಯನ್ನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿ ಹಾಕಿದರೆ ಬೇಗ ಬೇಯುತ್ತೆ. ನೋಡಿ, ಎಷ್ಟು ಬೇಳೆಯನ್ನು ತೆಗೆದುಕೊತೀವಿ ಅದರ 3 ಪಟ್ಟಷ್ಟು ನೀರನ್ನು ಹಾಕಬೇಕು. ಹಾಗೆಯೇ ಕಟ್ ಮಾಡ್ಕೊಂಡಿರುವಂಥ ನವಿಲುಕೋಸಿನ ಗಡ್ಡೆಯನ್ನೆಲ್ಲ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ 3 ವಿಸಲ್ ಕೂಗಿಸ್ಕೊಂಡು ಬಿಟ್ಟರೆ ಬೇಳೆ ಮತ್ತು ತರಕಾರಿ ಸರಿಯಾಗಿ ಬೇಯುತ್ತೆ. ಈ ಕಡೆ ಸೊಪ್ಪಿನ ಪಲ್ಯ ಮಾಡಲಿಕ್ಕೆ ಒಂದು ದಪ್ಪ ತಳ ಇರುವಂಥ ಕಡಾಯಿಯನ್ನು ಗ್ಯಾಸ್ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಅದಕ್ಕೆ 2 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕಿದ್ದೇನೆ. 1 ಟೇಬಲ್ ಸ್ಪೂನ್ ಸಾಸಿವೆ, 1-2 ಒಣಮೆಣಸಿನ್ಕಾಯಿ ಚೂರು, ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆನಂತರ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿ ಎಣ್ಣೆಯಲ್ಲಿ ಸರಿಯಾಗಿ ಬಾಡಿಸ್ಕೋಬೇಕು. ನೋಡಿ, ಈರುಳ್ಳಿ ಎಲ್ಲ ಸರಿಯಾಗಿ ಬಾಡಿದ ನಂತರ ಅದಕ್ಕೆ 1/4 ಟೇಬಲ್ ಸ್ಪೂನ್ ಅರಿಶಿಣವನ್ನು ಹಾಕಿದ್ದೇನೆ. ಆನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈ ನವಿಲುಕೋಸಿನ ಸೊಪ್ಪನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಸೊಪ್ಪಿನ ಪಲ್ಯ ಎಲ್ಲ ಮಾಡಿದಾಗ ಅದಕ್ಕೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಹಸಿ ಕೊಬ್ಬರಿ ತುರಿ. ಇದನ್ನು ಹಾಕಿದರೆ ಅದರ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ. ಸೊಪ್ಪಲ್ಲಿರುವಂಥ ನೀರಲ್ಲಿ ಇದು ಬೇಯುತ್ತೆ. ಲೋ ಫ್ಲೇಮಲ್ಲಿ 8-10 ನಿಮಿಷ ಮುಚ್ಚಿ ಬೇಯಿಸಿದಾಗ ಪಲ್ಯ ಚೆನ್ನಾಗಿ ಬೇಯುತ್ತೆ. ನೋಡಿ, ಪಲ್ಯ ಚೆನ್ನಾಗಿ ಬೆಂದಿದೆ. ಸ್ವಲ್ಪನೂ ತಳ ಹತ್ಕೊಂಡಿಲ್ಲ. ಈಗ ಫ್ಲೇಮನ್ನು ಆಫ್ ಮಾಡಿಬಿಡ್ಬೋದು. ಈಗ ಸಾರಿಗೆ ಮಸಾಲೆಯನ್ನು ಮಾಡಲಿಕ್ಕೆ ಫ್ರೈ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ. ಅದಕ್ಕೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿ, 4 ಬೆಳ್ಳುಳ್ಳಿ ಎಸಳು ಮತ್ತು ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕಿ ಸರಿಯಾಗಿ ಬಾಡಿಸ್ಕೊಳ್ಬೇಕು. ಆನಂತರ ಖಾರಕ್ಕೆ ಅನುಗುಣವಾಗಿ ಒಣಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ 6 ಬ್ಯಾಡಗಿ ಮೆಣಸನ್ನು ಹಾಕಿದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ. ಇವಿಷ್ಟನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಮಸಾಲೆ ಒಳ್ಳೆ ಪರಿಮಳ ಬರಬೇಕು. ಆನಂತರ ಇದಕ್ಕೆ 3/4 ಕಪ್ಪಷ್ಟು ಹಸಿ ಕೊಬ್ಬರಿ ತುರಿಯನ್ನು ಹಾಕಿದ್ದೇನೆ. ಕಾಯಿ ತುರಿ ಒಳ್ಳೆ ಪರಿಮಳ ಬರಬೇಕು. ಹಾಗೆಯೇ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ನೋಡಿ, ಅಲ್ಲಿ ತನಕ ಇದನ್ನು ಹುರ್ಕೊಳ್ಬೇಕು. ಗ್ಯಾಸ್ ಫ್ಲೇಮನ್ನು ಹೈ ಟು ಮೀಡಿಯಮ್ ಇಟ್ಕೊಂಡು 2-3 ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಸಾಕು. ಆನಂತರ ಇದಕ್ಕೆ 1/4 ಟೇಬಲ್ ಸ್ಪೂನ್ ಅರಿಶಿಣವನ್ನು ಹಾಕಿ ಫ್ಲೇಮಿಂದ ಕೆಳಗಡೆ ಇಳಿಸ್ಬಿಡಬೇಕು. ಹುರಿದಿರುವಂಥ ಮಸಾಲೆ ಪೂರ್ತಿಯಾಗಿ ತಣ್ಣಗಾಗಿದೆ. ಇದನ್ನು ಈಗ ಮಿಕ್ಸರ್ ಜಾರಲ್ಲಿ ಹಾಕೋತಾ ಇದ್ದೀನಿ. ಅದರ ಜೊತೆಗೇ ಅರ್ಧ ಟೇಬಲ್ ಸ್ಪೂನ್ನಷ್ಟು ಮನೆಯಲ್ಲಿ ಮಾಡ್ಕೊಂಡಿರುವಂಥ ಗರಂ ಮಸಾಲೆ ಮತ್ತು ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಆವಾಗಲೇ ಕುಕ್ಕರಲ್ಲಿ ಬೇಯಲಿಕ್ಕೆ ಇಟ್ಟಿರುವಂಥ ನವಿಲುಕೋಸಿನ ಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಹಾಗೆಯೇ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಆನಂತರ ನೋಡಿ, ಜಾರಲ್ಲಿರುವಂಥ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕಿ ತೊಳೆದು ಹಾಕ್ತಾಯಿದ್ದೀನಿ. ಸರಿಯಾಗಿ ಮಿಕ್ಸ್ ಮಾಡಬೇಕು. ಅನ್ನದ ಜೊತೆ ಊಟ ಮಾಡಲಿಕ್ಕಾಗಿರೋದ್ರಿಂದ ಸ್ವಲ್ಪ ತೆಳ್ಳಗಿದ್ರೆ ರುಚಿಯಾಗುತ್ತೆ. ಈಗ ಉಪ್ಪಿನ ರುಚಿಯನ್ನು ನೋಡಬೇಕು. ಉಪ್ಪೇನಾದರೂ ಬೇಕು ಅಂದರೆ ಇವಾಗಲೇ ಆ್ಯಡ್ ಮಾಡಿಬಿಡಬೇಕು. ಗ್ಯಾಸ್ ಫ್ಲೇಮನ್ನು ಹೈಯಲ್ಲಿಟ್ಟು ಮುಚ್ಚಿ 6-7 ನಿಮಿಷ ಕುದಿಸಿಬಿಟ್ರೆ ಸಾರು ರೆಡಿಯಾಗುತ್ತೆ. ಈಸಿಯಾಗಿ ಮಾಡ್ಕೊಳ್ಳುವಂಥ ಆರೋಗ್ಯಕರವಾದ ನವಿಲುಕೋಸಿನ ಗಡ್ಡೆ ಸಾರು ರೆಡಿ ಆಯಿತು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಫ್ಲೇಮನ್ನು ಆಫ್ ಮಾಡಿಬಿಡ್ಬೋದು. ಆನಂತರ ಈ ಸಾರಿಗೆ ಒಂದು ಹಿಂಗಿನ ಒಗ್ಗರಣೆಯನ್ನು ಮಾಡಿಬಿಟ್ರೆ ಸಾರು ಕಂಪ್ಲೀಟ್ ಆಗಿಬಿಡ್ತದೆ. ಇದನ್ನು ವೈಟ್ ರೈಸ್ ಜೊತೆ ಊಟ ಮಾಡಲಿಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ನೋಡಿ, ನಾನಿವತ್ತು ಇದನ್ನು ವೈಟ್ ರೈಸ್ ಜೊತೆ ಊಟ ಮಾಡ್ತಾಯಿದ್ದೀನಿ. ಸೊಪ್ಪಿನ ಪಲ್ಯ ಮತ್ತು ಗಡ್ಡೆ ಸಾರು ಸಖತ್ತಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ. ಹೇಗಾಯಿತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ರುಚಿಯಾಗಿರುವಂಥ ರೆಸಿಪಿಯೊಂದಿಗೆ ಪುನಃ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.